ರೈತ ಬಾಂಧವರೇ, ಇವತ್ತು ನಾನು ಬೆಳ್ಳುಳ್ಳಿ ಬೆಳೆಯೊಳಗೆ ರೋಗ ಬಿದ್ರ ಯಾವ ಸ್ಪ್ರೇಯರ್ನ ನಾವು ಸ್ಪ್ರೇ ಮಾಡ್ಕೋಬೇಕು. ಸೀರ ಮಜ್ಗಿ ರೋಗ ಮತ್ತು ಬೆಳ್ಳುಳ್ಳಿ ಬೆಳೆ ಬೆಳವಣಿಗೆ ಸಲುವಾಗಿ ಒಂದು ಎಣ್ಣೆ, ಒಂದು ಟಾನಿಕ್ ಮತ್ತು ಒಂದು ಪುಡಿ, ಇವು ಮೂರನ್ನು ನಾನು ಇವತ್ತು ಸ್ಪ್ರೇ ಮಾಡ್ಕೋತಾ ಇದ್ದೀನಿ. ಹಾಗಾದರೆ ಈ ರೋಗಗಳ ಲಕ್ಷಣಗಳು ಯಾವ ರೀತಿ ಇರುತ್ತೆ, ಟಾನಿಕ್ ಎಷ್ಟು ಪ್ರಮಾಣದಲ್ಲಿ ಹಾಕ್ಕೋಬೇಕು, ಆಮೇಲೆ ಸೀರ್ ಸಾಯಿಸೋಕೆ ಎಣ್ಣೆ ಎಷ್ಟು ಪ್ರಮಾಣದಲ್ಲಿ ಹಾಕ್ಕೋಬೇಕು, ಹಾಗೆ ಮಜ್ಗಿ ರೋಗ ಹೋಗಲಾಡ್ಸೋಕೆ ಎಷ್ಟು ಪ್ರಮಾಣದಲ್ಲಿ ಪುಡಿ ಹಾಕ್ಕೋಬೇಕು, ಯಾವ ಎಣ್ಣೆ, ಯಾವ ಪೌಡರ್, ಯಾವ ಟಾನಿಕ್ ಯೂಸ್ ಮಾಡ್ತಾ ಇದ್ದೀನಿ ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಮತ್ತು ಲೈವ್ ಪ್ರೂಫ್ ಇಲ್ಲಿ ಹೊಡೆದು ಕೂಡ ತೋರಿಸ್ತೀನಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೆ ವಿಡಿಯೋ ನೋಡಿ, ಸಂಪೂರ್ಣವಾದ ಮಾಹಿತಿ ನಿಮಗೆ ದೊರೆಯುತ್ತೆ. ರೈತ ಬಾಂಧವರೇ, ಇವತ್ತು ನಾನು ಬೆಳ್ಳುಳ್ಳಿ ಬೆಳೆಯೊಳಗೆ ರೋಗ ಬಿದ್ರ ಯಾವ ಸ್ಪ್ರೇಯರ್ನ ನಾವು ಸ್ಪ್ರೇ ಮಾಡ್ಕೋಬೇಕು ಅಥವಾ ಯಾವ ಎಣ್ಣೆನೂ ನಾವು ಸ್ಪ್ರೇ ಮಾಡ್ಕೋಬೇಕು ಎಂಬುದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ನೋಡಿ ರೈತ ಬಾಂಧವರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಸೀರ ಮಜ್ಗಿ ರೋಗ ಬೆಳ್ಳುಳ್ಳಿ ಬೆಳೆ ಬೆಳವಣಿಗೆ ಸಲುವಾಗಿ ಇವು ಮೂರು ಸಲುವಾಗಿ ಮೂರು ಎಣ್ಣೆ ತಂದಿದ್ದೀನಿ ನಾನು. ಒಂದು ಎಣ್ಣೆ, ಒಂದು ಟಾನಿಕ್ ಮತ್ತು ಒಂದು ಪುಡಿ, ಇವು ಮೂರನ್ನು ನಾನು ಇವತ್ತು ಸ್ಪ್ರೇ ಮಾಡ್ಕೋತಾ ಇದ್ದೀನಿ. ಹಾಗಾದ್ರೆ ಈ ರೋಗಗಳ ಲಕ್ಷಣಗಳು ಯಾವ ರೀತಿ ಇರುತ್ತೆ ಎಂಬುದನ್ನು ನಾನು ಇವಾಗ ನಿಮಗೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಈ ಕಡೆ ನೋಡ್ಬೋದು, ಇಲ್ಲಿ ನೋಡಿ ಬೆಳ್ಳಗಾಗ್ತಾ ಇದೆ ನೋಡಿ, ಇಲ್ಲಿ ನೋಡಿ, ಇದೆ ಬೆಳ್ಳಗಾಗ್ತಾ ಇದೆ ನೋಡಿ, ಇದೇ ಮಜ್ಗಿ ರೋಗ. ಇದು ನೋಡಿ ಈ ರೀತಿ ಬೆಳ್ಳಗಾಗ್ತಾ ಇದೆ ಅಲ್ಲ, ಇದೇ ಮಜ್ಗಿ ರೋಗ. ಈ ಮಜ್ಗಿ ರೋಗ ಸಲುವಾಗಿನೂ ನಾನು ಒಂದು ಪುಡಿ ತಂದಿದ್ದೀನಿ, ಅದನ್ನು ಮಿಕ್ಸ್ ಮಾಡಿ ಹೊಡಿತೀನಿ, ಆಮೇಲೆ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಆಮೇಲೆ ಸೀರ್ ಅಂದ್ರ ಯಾವ ರೀತಿ ಇರುತ್ತೆ ಸೀರ್ ಅಂತ ನೋಡಿದಾಗ, ಸೀರ್ ಯಾವ ರೀತಿ ನಾವು ನೋಡ್ಕೋಬೇಕಂತಂದ್ರೆ, ಇದು ಬೆಳೆ ಇರತ್ತಲ್ಲ, ಈ ಬೆಳೆನ ಈ ರೀತಿ ಓಪನ್ ಮಾಡ್ಕೋಬೇಕು. ಈಗ ಈ ರೀತಿ ಓಪನ್ ಮಾಡ್ಕೊಂಡಾಗ ಇಲ್ಲಿ ಒಳಗಡೆ ಇದೆ ನೋಡಿ ಸೀರು, ಸಣ್ಣ ಹುಳುಗಳಿವೆ ನೋಡಿ, ಇಲ್ಲಿ ಬೆಳ್ಳಗೆ ಅತಿ ಸೂಕ್ಷ್ಮವಾಗಿ ಇರುತ್ತೆ, ಸಣ್ಣ ಇರುತ್ತೆ, ಆದ್ರಿಂದ ಸ್ವಲ್ಪ ದಿಟ್ಟಿಸಿ ನೋಡ್ಕೋಬೇಕು. ಇಲ್ಲಿದೆ ನೋಡಿ, ಇದರಲ್ಲಿ ಸೀರ್ ಇದೆ. ಈಗ ಈ ಸೀರ್ ಸಲುವಾಗಿ ಯಾವ ಎಣ್ಣೆನೋ ನಾವು ಹೊಡ್ಕೋಬೇಕು ಎಂಬುದನ್ನು ಕೂಡ ನಾನು ಇವಾಗ ಹೇಳ್ತೀನಿ. ಈ ರೀತಿ ಸೀರು ಹುಳುಗಳು ಇವೆ ನೋಡಿ. ಆಮೇಲೆ ಬೆಳೆ ಬೆಳವಣಿಗೆ ಅಂತಂದ್ರೆ, ಇವು ದಷ್ಟಪುಷ್ಟವಾಗಿ ಬೆಳ್ಕೋಬೇಕಂತಂದ್ರೆ ಅದಕ್ಕೆ ಮುಖ್ಯವಾಗಿರುವಂಥದ್ದು ಟಾನಿಕ್. ಹಂಗಂದ್ರ ಟಾನಿಕ್ ಎಷ್ಟು ಪ್ರಮಾಣದಲ್ಲಿ ಹಾಕೋಬೇಕು, ಆಮೇಲೆ ಸೀರ್ ಸಾಯಿಸೋಕೆ ಎಣ್ಣೆ ಎಷ್ಟು ಪ್ರಮಾಣದಲ್ಲಿ ಹಾಕೋಬೇಕು, ಹಾಗೆ ಮಜ್ಗಿ ರೋಗ ಹೋಗಲಾಡ್ಸೋಕೆ ಎಷ್ಟು ಪ್ರಮಾಣದಲ್ಲಿ ಪುಡಿ ಹಾಕೋಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಹಾಗಾದ್ರೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಈಗಲೇ ಸ್ವಾವಲಂಬಿ ರೈತ ವಿಲ್ಲು ನಾಯಕ್ ಈ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ರೈತರ ಸಲುವಾಗಿ ನಾನು ಹೊಸ ವಿಡಿಯೋಗಳು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಅಂತ ತಲುಪುತ್ತೆ. ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ, ರೈತ ಬಾಂಧವರೇ, ನಾವು ಎಣ್ಣೆಗಳು ಅಂಗಡಿಗೆ ಹೋಗಿ ತರಕ್ ಹೋಗ್ತೀವಿ, ಔಷಧಗಳು ಅಲ್ಲಿ ಹೋಗಿ ಹೇಳ್ಬಿಡ್ತೀವಿ, ನೋಡಿ ನಮ್ದು ಬೆಳ್ಳುಳ್ಳಿ ಸ್ವಲ್ಪ ಹಳದಿ ಆಗ್ತಾ ಇದೆ, ತುದಿ ಸುಡ್ತಾ ಇದೆ, ಈ ರೀತಿ ಹೇಳ್ತೀವಿ. ಅದ್ರ ಬದಲು ನಾವು ಈ ರೀತಿ ಟೇಸ್ಟ್ ಮಾಡ್ಕೋಬಹುದು. ಸ್ವಲ್ಪ ಬೆಳ್ಳಗ್ ಕಾಣ್ತಾ ಇದೆ ಅಂದ್ರೆ ಸ್ವಲ್ಪ ಮಜ್ಗಿ ರೋಗ ಬಿದ್ದೈತ್ರಿ, ಹಂಗ ಸ್ವಲ್ಪ ಈ ರೀತಿ ಬೆಳಿ ತಪ್ಪಲ ಇರತ್ತಲ್ಲ, ಅದನ್ನ ಆಗಲೇ ಓಪನ್ ಮಾಡಿ ತೋರಿಸ್ನಲ್ಲ, ಆ ರೀತಿ ಓಪನ್ ಮಾಡ್ಕೊಂಡು ಒಳಗೆ ಸೀರಿದ್ರೆ, ಸರ್ ನಮ್ಗೆ ಸೀರಿದೆ ಮತ್ತೆ ಮಜ್ಗಿ ರೋಗ ಬೀಳ್ತಾ ಇದೆ, ಮತ್ತೆ ನಮ್ ಬೆಳೆ ದಷ್ಟಪುಷ್ಟವಾಗಿ ಬೆಳಬೇಕು, ಅದಕ್ಕೆ ಒಂದು ಟಾನಿಕ್ ಕೊಡಿ ಅಂತ ಈ ರೀತಿ ಹೇಳ್ಕೊಂಡು ನಾವು ಒಳ್ಳೆ ಟಾನಿಕ್, ಒಳ್ಳೆ ಎಣ್ಣೆ, ಒಳ್ಳೆ ಪುಡಿಗಳು ಯೂಸ್ ಮಾಡೋದ್ರಿಂದ ಒಳ್ಳೆ ರೀತಿ ನಮ್ಮ ಬೆಳೆ ಕೂಡ ಬರುತ್ತೆ. ನಾನು ಇವತ್ತ ಯಾವ ಎಣ್ಣೆ, ಯಾವ ಪೌಡರ್, ಯಾವ ಟಾನಿಕ್ ಯೂಸ್ ಮಾಡ್ತಾ ಇದ್ದೀನಿ ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಮತ್ತೆ ಲೈವ್ ಪ್ರೂಫ್ ಇಲ್ಲಿ ಹೊಡೆದು ಕೂಡ ತೋರಿಸ್ತೀನಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೆ ವಿಡಿಯೋ ನೋಡಿ, ಸಂಪೂರ್ಣವಾದ ಮಾಹಿತಿ ನಿಮಗೆ ದೊರೆಯುತ್ತೆ. ರೈತ ಬಾಂಧವರೇ, ಸೀರ್ ಸಾಯಿಸಾಕ, ಮಜ್ಗಿ ರೋಗ ಹೋಗಲಾಡ್ಸಾಕ ಮತ್ತು ಬೆಳವಣಿಗೆ ಸಂಬಂಧ ಈ ನೋಡಿ ಟಾಟಾ ತಾಕತ್ ಈ ಪುಡಿನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಒಂದು ಪಂಪಿಗೆ 3 ಕಡ್ಡಿ ಡಬ್ಬಿ ಹಾಕೋಬೇಕು. ನಾನು ನೋಡಿ ಒಂದು ಬ್ಯಾರಲ್ಗೆ ಹಾಕೊಳ್ತಾ ಇದ್ದೀನಿ. ಒಂದು ಬ್ಯಾರಲ್ಗೆ ಹಾಕೊಳ್ಳೋರಿದ್ರೆ 1/4 ಕಿಲೋ ಹಾಕೊಳ್ಳಿ, 250 ಗ್ರಾಮ್ ಹಾಕೊಳ್ಳಿ ಸಾಕು. 250 ಗ್ರಾಮ್ ಟಾಟಾ ತಾಕತ್ ಪುಡಿಯನ್ನು ನಾನು ಹಾಕೊಳ್ತಾ ಇದ್ದೀನಿ. ನೋಡಿ, ಇದು ಬ್ಯಾರಲ್ನಲ್ಲಿ ಅರ್ಧ ಬ್ಯಾರಲ್ ನಾನು ಇವಾಗ ನೀರು ತುಂಬಿಕೊಂಡಿದ್ದೀನಿ. ಅದಾದ್ಮೇಲೆ ಈ ತಾಕತ್ ಪುಡಿಯನ್ನು
ನಾನು ಇವಾಗ ಹಾಕೋತಾ ಇದ್ದೀನಿ ನೋಡಿ. ಇದು ನೋಡಿ ಪ್ರೋಸಿಪ್ ಇದು ಸೀರ್ನ ಕಡಿಮೆ ಮಾಡುತ್ತೆ. ಆಗಲೇ ನಾನು ತೋರಿಸಿದ್ನಲ್ಲ ವಿಡಿಯೋದಲ್ಲಿ, ತಪ್ಪಲದಲ್ಲಿ ಸಣ್ಣ ಸಣ್ಣ ಸೀರ್ ಹುಳುಗಳು ಇರ್ತಾವಲ್ಲ, ಅವು ಸಾಯಿಸೋಕೆ ಇದು ತುಂಬಾನೇ ಕಾರ್ಯ ಮಾಡುತ್ತೆ. ಇದು ನೋಡಿ ಪ್ರೋಸಿಪ್ ಅಂತ. ಇದು ಒಂದು ಪಂಪ್ಗೆ 40 ml ಹಾಕೋಬೇಕು. ಹಾಗೆ ಒಂದು ಬ್ಯಾರಲ್ಗೆ ಹಾಕೊಳ್ಳೋರಿದ್ರೆ 400 ml ಹಾಕೋಬೇಕು. ನಾನು 400 ml ನ ಇದರಲ್ಲಿ ಹಾಕ್ತಾ ಇದ್ದೀನಿ ಒಂದು ಬ್ಯಾರಲ್ಗೆ. ಇದು ನೋಡಿ ಕೆಂಪ್ರಿ ಟಾನಿಕ್. ಇದು ಟಾನಿಕ್ನ ಸ್ವಲ್ಪ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಒಳಗಡೆ ಕೆಲವೊಂದು ಟೈಮಲ್ಲಿ ಗಟ್ಟಿಯಾಗಿರುತ್ತೆ, ಎಲ್ಲ ರೀತಿ ಮಿಕ್ಸ್ ಆಗುತ್ತೆ. ಇದು ಕೂಡ ಒಂದು ಪಂಪಿನ ಪ್ರಮಾಣ 40 ml ಮತ್ತು ಒಂದು ಬ್ಯಾರಲ್ಗೆ 400 ml ಹಾಕೋಬೇಕು. ಮತ್ತೆ ಇದು ಏನು ಕೆಲಸ ಮಾಡುತ್ತೆ ಅಂತಂದ್ರೆ, ಬೆಳವಣಿಗೆಗೆ ತುಂಬಾನೇ ಸಹಾಯಕರವಾಗಿರುವಂಥ ಟಾನಿಕ್ ಯಾವುದಪ್ಪ ಅಂತಂದ್ರೆ ಇದು ಕೆಂಪ್ರಿ ಟಾನಿಕ್. ಇದನ್ನು ನಾನು 400 ml ಇದನ್ನು ಕೂಡ ಹಾಕೋತಾ ಇದ್ದೀನಿ. ನೋಡಿ ಟಾಟಾ ತಾಕತ್ ಹಾಕೊಂಡಿದ್ದೀನಿ, ಪ್ರೋಸಿಪ್ ಹಾಕೊಂಡಿದ್ದೀನಿ, ಹಾಗೆ ಕೆಂಪ್ರಿ, ಈ 3 ಔಷಧಗಳನ್ನು ನಾನು ಬ್ಯಾರಲಲ್ಲಿ ಹಾಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಬ್ಯಾರಲ್ ಖಾಲಿ ಇದೆ, ಇದರಲ್ಲಿ ಇನ್ನೊಂದು ಸ್ವಲ್ಪ ನೀರು ತುಂಬಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ಪ್ರೇಯರ್ ಮಾಡ್ತೀನಿ. ಸ್ಪ್ರೇಯರ್ ಹೆಂಗೆ ಮಾಡೋದನ್ನೊಂದು ತೋರಿಸ್ತೀನಿ, ಆಮೇಲೆ ನೋಡ್ಕೊಳ್ಳಿ. ಅರ್ಧ ಬ್ಯಾರಲ್ ನೀರು ತುಂಬಿಕೊಂಡು ಅದರಲ್ಲಿ ನಾನು ಎಲ್ಲ ರಾಸಾಯನಿಕ ಇದು ಸಿಂಪಡಿಸೋದು ಔಷಧನ ಹಾಕೊಂಡಿದ್ದೆ. ಇವಾಗ ಪೂರ್ತಿ ತುಂಬಿಕೊಂಡಿದ್ದೀನಿ. ಪೂರ್ತಿ ತುಂಬಿಕೊಂಡು ಈ ರೀತಿ ನೋಡಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ರೈತ ಬಾಂಧವರೇ, ನಾವು ಸ್ಪ್ರೇ ಮಾಡೋಕೆ ಒಬ್ಬರೇ ಇದ್ದರೂ ಕೂಡ ನಾವು ಸ್ಪ್ರೇ ಮಾಡ್ಕೋಬೋದು. ಸ್ಪ್ರೇ ಮಾಡ್ಕೊಳ್ಳೋಕೆ ಮುಂದೆ ನಾವು ಸ್ಪ್ರೇ ಮಾಡೋಕೆ ಒಬ್ಬರು, ಮತ್ತು ಹಿಂದೆ ಇದು ಮಿಕ್ಸ್ ಮಾಡಿರುವಂತಹ ಈ ಔಷಧವನ್ನು ಹಾಕೋಕೆ ಇನ್ನೊಬ್ಬರ ಲೇಬರ್ ಬೇಕಾ? ಲೇಬರ್ ಇದ್ರೂ ನಡೆಯುತ್ತೆ. ಇಲ್ಲಪ್ಪ ಅಂತಂದರೆ ಯಾವ ರೀತಿ ನಾವು ಎಣ್ಣೆ ಹೊಡ್ಕೋಬೇಕು ಎಂಬುದನ್ನು ಕೂಡ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಬ್ಯಾರಲ್ ಹತ್ರನೇ ಇದು ನಮ್ದು ಪಂಪ್ ಇಟ್ಕೋಬೇಕು. ಆ ಪಂಪ್ನಲ್ಲಿ ನಾವು ಮಿಕ್ಸ್ ಮಾಡಿರುವಂತಹ ರಾಸಾಯನಿಕ ಔಷಧವನ್ನು ಅದರಲ್ಲಿ ನಾವು ಹಾಕೋಬೇಕು. ಹಾಕ್ಕೊಂಡು ನೋಡಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಹಾಕ್ಕೊಂಡು ಪಂಪಿನ ಕ್ಯಾಪನ್ನು ಸ್ವಲ್ಪ ಗಟ್ಟಿಯಾಗಿ ಹಾಕೋಬೇಕು. ಇಲ್ಲಂತಂದರೆ ಔಷಧ ಕೆಳಗಡೆ ಸೋರುವ ಚಾನ್ಸಸ್ ಇರುತ್ತೆ. ಈ ರೀತಿ ಪಂಪ್ನ ಆನ್ ಮಾಡಿಕೊಂಡು ಬ್ಯಾರಲ್ ಮೇಲ್ಗಡೆ ಈ ರೀತಿ ಎತ್ಕೊಂಡು ಇಟ್ಕೋಬೇಕು. ತದನಂತರದಲ್ಲಿ ಈ ರೀತಿ ಬೆಲ್ಟ್ ಹಾಕ್ಕೊಂಡು ನಾವು ಒಬ್ಬರೇ ಎಣ್ಣೆಯನ್ನು ಸ್ಪ್ರೇ ಮಾಡಬಹುದು. ಲೇಬರ್ ಅವಶ್ಯಕತೆ ಇರಲ್ಲ. ಎಣ್ಣೆ ಸ್ಪ್ರೇ ಮಾಡಬೇಕಾದ್ರೆ ಯಾವತ್ತೂ ನಾವು ಎಣ್ಣೆಯನ್ನು ಸ್ವಲ್ಪ ಸ್ಲೋ ಆಗಿ ಸ್ಪ್ರೇಯರ್ ಮಾಡ್ಕೋಬೇಕು. ಮತ್ತು ನಮ್ಮ ಹೊಲದಲ್ಲಿರುವಂಥ ಬೆಳೆಯಲ್ಲಿ ಸ್ವಲ್ಪ ಹಸಿ ಇರಬೇಕು. ಯಾವತ್ತೂ ನೀರು ಉಣಿಸ್ಬಿಟ್ಟಾದ್ಮೇಲೆ ನಾವು ಎಣ್ಣೆನ ಹೊಡ್ಕೋಬೇಕು. ಹಸಿ ಇರಬೇಕು ಸ್ವಲ್ಪ. ಆಮೇಲೆ ಎಣ್ಣೆ ಸ್ಲೋ ಆಗಿ ಹೊಡಿಬೇಕು. ಇಲ್ಲಿ ಹೊಡಿತಾ ಇದ್ದೀನಿ ನೋಡಿ. ಎಣ್ಣೆ ಹೊಡೆಯೋದಂದ್ರೆ ಈ ರೀತಿ ಫರ್ 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 ಅಂತ ಸ್ಪೀಡಾಗಿ ಹೊಡೆಯೋದಲ್ಲ. ಸ್ವಲ್ಪ ಸ್ಲೋ ಆಗಿ ಹೊಡೆದಾಗ ಒಳಗೆ ಇರುವಂಥ ಸೀರುಗಳು, ಹಾಗೆ ಮಜ್ಗಿ ರೋಗ ಇರತ್ತಲ್ಲ, ಇದೆಲ್ಲ ಅದ್ರ ಮೇಲೆ ಕರೆಕ್ಟಾಗಿ ನಾವು ಹೊಡೆದಿರುವಂಥ ಎಣ್ಣೆ ಬಿದ್ದರೆ ಬೇಗನೆ ಇದೆಲ್ಲ ಕಂಟ್ರೋಲ್ ಆಗುತ್ತೆ. ಮತ್ತು ಎಣ್ಣೆ ಯಾವ ಸಮಯದಲ್ಲಿ ಹೊಡ್ಕೋಬೇಕಂತಂದರೆ, ಬೆಳಗ್ಗೆ ಸ್ವಲ್ಪ 8 ಗಂಟೆಗೆ, ಇಲ್ಲಪ್ಪ ಅಂತಂದರೆ ಸಾಯಂಕಾಲ ಸಮಯದಲ್ಲಿ ಎಣ್ಣೆಯನ್ನು ನಾವು ಸ್ಪ್ರೇ ಮಾಡ್ಕೋಬೇಕು. ಬಿಸಿಲು ಇರುವಂಥ ಸಮಯದಲ್ಲಿ ಎಣ್ಣೆಯನ್ನು ನಾವು ಸ್ಪ್ರೇ ಮಾಡಬಾರ್ದು. ನೋಡಿ ಈ ರೀತಿ ಸ್ಲೋ ಆಗಿ ಎಣ್ಣೆಯನ್ನು ನಾವು ಸ್ಪ್ರೇ ಮಾಡ್ಕೋಬೇಕಾಗತ್ತೆ.